ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ 2 ವಾರಗಳಿಂದ ಮಾವು ಸುಗ್ಗಿ ಆರಂಭವಾಗಿದೆ. ಪ್ರತಿನಿತ್ಯ ಮಾವನ್ನ ಕಟಾವು ಮಾಡ್ತಾ ಇರ್ತಕ್ಕಂಥ ಮಾವು ಬೆಳೆಗಾರರು ಪ್ರತಿನಿತ್ಯ ಮಾವನ್ನ ತಂದು ಶ್ರೀನಿವಾಸಪುರ APMC ಮಾರುಕಟ್ಟೆಗೆ ಹಾಕ್ತಾ ಇದ್ದಾರೆ. ಆದರೆ ರೈತನಿಗೆ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಲೆ ಸಿಗದೇ ಇರೋದ್ರಿಂದ ಮಾವು ಬೆಳೆಗಾರರು ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಏನು ರಾಜ್ಯದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಕ್ಕಂಥ ಒಂದು ಜಿಲ್ಲೆ ಅಂತಕ್ಕಂಥ ಹೆಸರುವಾಸನ್ನ ಕೋಲಾರ ಜಿಲ್ಲೆ ಹೊಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತಾನೆ ಹೆಸರುವಾಸಿಯಾಗಿರುವಂಥದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು. ಸುಮಾರು 20ಕ್ಕೂ ಹೆಚ್ಚು ಬಗೆ ಬಗೆಯ ವಿವಿಧ ಒಂದು ಮಾವನ್ನ ಬೆಳೀತಾ ಇರ್ತಕ್ಕಂಥ ಇಲ್ಲಿನ ರೈತರು ಸುಮಾರು 39,000 ಹೆಕ್ಟೇರ್ ಪ್ರದೇಶದಲ್ಲಿ ಇಲ್ಲಿ ಮಾವನ್ನ ಬೆಳೀತಾ ಇದ್ದಾರೆ. ವಾರ್ಷಿಕ ಬೆಳೆ ಆಗಿರೋದ್ರಿಂದ ಖಂಡಿತ ರೈತರು ಈ ಒಂದು ವಾರ್ಷಿಕ ಬೆಳೆ ಮೇಲೆ ಬಹಳಷ್ಟು ಒಂದು ಅವಲಂಬಿತರು ಕೂಡ ಆಗಿದ್ದಾರೆ. ಇದನ್ನು ಹೊರತುಪಡಿಸಿ ಕೋಲಾರ ಜಿಲ್ಲೆಯ ಇನ್ನುಳಿದಂತಹ 5 ತಾಲೂಕಿನಲ್ಲಿ ಕೂಡ ಸುಮಾರು 10,000 ಹೆಕ್ಟೇರ್ಗೂ ಕೂಡ ಹೆಚ್ಚಿನ ಪ್ರದೇಶದಲ್ಲಿ ಮಾವನ್ನ ರೈತರು ಇಲ್ಲಿ ಬೆಳೀತಾ ಇದ್ದಾರೆ. ಆದರೆ ಈ ಬಾರಿಯ ಒಂದು ಬೆಲೆ ಖಂಡಿತ ನೋಡಿದ್ರೆ ಈ ಒಂದು ಬೆಲೆ ರೈತನಿಗೆ ಹಾಕಿರ್ತಕ್ಕಂಥ ಒಂದು ಬಂಡವಾಳದ ಕನಿಷ್ಠ ಒಂದು ಭಾಗವೂ ಕೂಡ ಸಿಗಲ್ಲ ಅಂತಕ್ಕಂಥ ಒಂದು ಮಾತು ಇದೀಗ ರೈತಾಪಿ ವಲಯದ ವರ್ಗದಿಂದ ಕೇಳಿ ಬರ್ತಾ ಇರುವಂಥದ್ದು. ಏನು ಕಳೆದ ವರ್ಷಕ್ಕೆ ಈ ಒಂದು ಮಾವಿನ ಬೆಲೆಯನ್ನ ಒಂದು ಹೋಲಿಕೆಯನ್ನ ಮಾಡೋದಾದ್ರೆ ಆ ಒಂದು ಟನ್ಗೆ ಈಗ ಸಿಗ್ತಾ ಇರುವಂತಹ ಬೆಲೆ ನೋಡಿದ್ರೆ ಖಂಡಿತ ಬಹಳಷ್ಟು ಒಂದು ಅಜಗಜಾಂತರ ಒಂದು ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 2023 ಮತ್ತು 24ನೇ ಸಾಲಿನಲ್ಲಿ ಮಾವು ಸುಗ್ಗಿ ಆದಂತಹ ಸಂದರ್ಭದಲ್ಲಿ ಏನು 1 ಟನ್ ಮಾವಿಗೆ ಸುಮಾರು ಒಂದು 20,000ದಿಂದ 30,000 ರೂಪಾಯಿವರೆಗೂ ಕೂಡ 1 ಟನ್ ಮಾವನ್ನ ರೈತರು ಮಾರಾಟ ಮಾಡಿದ್ರು. ಆದ್ರೆ ಇದೀಗ ಏನು ಶ್ರೀನಿವಾಸಪುರ APMC ಮಾರುಕಟ್ಟೆಯಲ್ಲಿ ಕೇವಲ 4ರಿಂದ 8,000 ರೂಪಾಯಿಗೆ ಮಾತ್ರ ರೈತರು ತಮ್ಮ ಒಂದು ಪ್ರತಿ ಟನ್ ಮಾವನ್ನ ಇದೀಗ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು, ಬಹಳಷ್ಟು ಕಡೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ವೈಪರೀತ್ಯದಿಂದ ಬಹಳಷ್ಟು ಮಾವು ಕೂಡ ಹಾಳಾಗಿದೆ. ಜೊತೆಗೆ ಕಳೆದ ಒಂದು ಏನು 2 ತಿಂಗಳ ಹಿಂದೆ ಬಿದ್ದಂತಹ ಒಂದು ಆಲಿಕಲ್ಲು ಸಹಿತ ಮಳೆಗೆ ಬಹಳಷ್ಟು ಮಾವು ಕೂಡ ನಾಶವಾಗಿದೆ. ಜೊತೆಗೆ ಹವಾಮಾನ ವೈಪರೀತ್ಯ ಅಂದ್ರೆ ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಾದ್ರಿಂದ ಬಹಳಷ್ಟು ಕಡೆ ಏನು ಮಾವಿನ ಪಿಂದೆಗಳೇನಿದೆ ಬಹಳಷ್ಟು ಕಡೆ ಉದುರೋಗಿತ್ತು. ಹಾಗಾಗಿನೇ ಬಾರಿನ ರೈತರಿಗೆ ಈ ಬಾರಿ ಇಳುವರಿಯ ಒಂದು ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ. ಈ ಮಧ್ಯೆ ಇರ್ತಕ್ಕಂಥ ಒಂದು ಅಲ್ಪ ಸ್ವಲ್ಪ ಬೆಳೆಯನ್ನ ಉಳಿಸ್ಕೊಂಡು ರೈತರು ಖಂಡಿತ ಈ ಬಾರಿ ಇಳುವರಿ ಕಡಿಮೆ ಸಿಗುತ್ತೆ, ಹಾಗಾಗಿನೇ ಬೆಲೆ ಹೆಚ್ಚಾಗುತ್ತೆ ಅಂತ ಎಲ್ಲ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಇದೀಗ ಆ ನಿರೀಕ್ಷೆ ಇದೀಗ ಹುಸಿಯಾಗಿರ್ತಕ್ಕಂಥದ್ದು. ಏನು ಪಕ್ಕದ ರಾಜ್ಯಗಳಲ್ಲೂ ಕೂಡ ಈ ಬಾರಿ ಏನು ಮಾವಿಗೆ ಈಗಾಗಲೇ ಬೇಡಿಕೆ ಕುಸಿತವಾಗಿದೆ. ಹಾಗಾಗಿನೇ ಕೋಲಾರ ಜಿಲ್ಲೆಯ ಮಾವನ್ನ ಯಾವೊಬ್ಬ ದಳ್ಳಾಳಿಗಳು ಕೂಡ ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯ ಮಾರುಕಟ್ಟೆಗಳಿಗೆ ಇದೀಗ ಮಾವನ್ನ ಕೂಡ ವರ್ಗಾವಣೆ ಮಾಡುವಂತಾಗಿದೆ. ಜೊತೆಗೆ ಏನು ಒಂದು ಸ್ವಲ್ಪ ಕೈಗಾರಿಕೆಗಳೇನಿದೆ ಅವರು ಕೂಡ ಈ ಒಂದು ಮಾವನ್ನ ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿನೇ ಇದೀಗ ಏನು ಬೇಡಿಕೆ ಕುಸಿದಾಗಿ ಇದೀಗ ಬೆಲೆಯೂ ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ರೈತರು ಇದೀಗ ಬಹಳಷ್ಟು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ರೈತರ ಒಂದು ಮಾವಿಗೆ ಈ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಎಲ್ಲ ಒಂದು ವಲಯದಿಂದ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಶ್ರೀನಿವಾಸಪುರ ಮಾವು ಬೆಳೆಗಾರರ ಸಂಘ ಜೊತೆಗೆ ಮಂಡಿ ಮಾಲೀಕರ ಸಂಘ ಹಾಗೂ ರೈತಪರ ಸಂಘಟನೆಗಳು ಈ ಬಗ್ಗೆ ಒತ್ತಾಯವನ್ನು ಮಾಡಿ ಕಳೆದ ವಾರ ಅಷ್ಟೇ ಶ್ರೀನಿವಾಸಪುರದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರು 3 ದಿನಗಳ ಒಂದು ಕಾಲಾವಕಾಶ ಕೊಟ್ಟಿದ್ರು. ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಇಟ್ಟಿದ್ರು. ಮಾವಿಗೆ ಕನಿಷ್ಠ 15 ರೂಪಾಯಿಯನ್ನ ಇವತ್ತು 1 kgಗೆ ಬೆಂಬಲ ಬೆಲೆ ಸಿಗಲೇಬೇಕು ಅಂತೇಳಿ ನಮ್ಮ ಖರ್ಚು 15 ರೂಪಾಯಿ ಆಗ್ತಾ ಇದೆ. ಆಮೇಲೆ ಟೊಮೊಟೊಗೂ ಕೂಡ 1 ಬಾಕ್ಸ್ಗೆ 15 kg ಬಾಕ್ಸ್ಗೆ 150 ರೂಪಾಯಿಯನ್ನು ನಾವು ಕೇಳಿದ್ವಿ. ಅದು ಕೂಡ ಇವತ್ತು ನಮ್ಮ ಖರ್ಚು ಏನು ಬಂದಿದೆ ಅದು ಮಾತ್ರ ಕೇಳಿದ್ವಿ. ವಿಶೇಷವಾಗಿ ಇವತ್ತು ದೇಶದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸ್ಸಿನ ಆಧಾರದಲ್ಲಿ ನಾವು ಕೇಳಿಲ್ಲ, ನಮಗೆ ಆಗಿರ್ತಕ್ಕಂಥ ಖರ್ಚು ಮಾತ್ರ. ಆ ಖರ್ಚು ನಮಗೆ ಬಂದರೆ ಮುಂದೆ ನಮ್ಮ ಕೃಷಿಯನ್ನು ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಲಾಭ ಮಾತ್ರ ಕೇಳಿಲ್ಲ ಸರ್. ಹಾಗಾಗಿ ಸರ್ಕಾರದ ಮೇಲೆ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಒತ್ತಡ ಅಲ್ಲ ಇದು, ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಖರ್ಚನ್ನು ನಮಗೆ ವಾಪಸ್ ಕೊಟ್ಟರೆ ನಾವು ಉಸಿರಾಡಿ ಮತ್ತೆ ಕೃಷಿಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇಂಟಲ್ಲಿ ಶ್ರೀನಿವಾಸಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಮೈತ್ರಿ ಅವರ ನೇತೃತ್ವದಲ್ಲಿ ಮಾವು ಬೆಳೆಗಾರರು ಹಾಗೂ ರೈತಪರ ಸಂಘಟನೆ ಮುಖಂಡರು ಎಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನ ಮಾಡಿದ್ರು. ಇದು ಎಲ್ಲರ ಒತ್ತಾಯ ಕೂಡ ಒಂದೇ ಆಗಿರ್ತಕ್ಕಂಥದ್ದು. ಇನ್ನು ಪ್ರತಿ ಟನ್ ಮಾವಿಗೆ ಸುಮಾರು 10ರಿಂದ 15,000 ರೂಪಾಯಿ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಇದೀಗ ಇನ್ನು ಅಧಿಕಾರಿಗಳ ಮುಂದೆ ರೈತರು ಮತ್ತೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಇಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಏನು AC ಮೈತ್ರಿ ಅವರು ಸರ್ಕಾರದ ಗಮನಕ್ಕೆ ಈ ಒಂದು ವಿಚಾರವನ್ನ ತೆಗೆದುಕೊಂಡು ಬರುತ್ತೀವಿ, ಖಂಡಿತ 2 ದಿನಗಳ ಒಂದು ಕಾಲಾವಕಾಶ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ AC ಮೈತ್ರಿ ಅವರು ಹೇಳಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಪರವಾಗಿ ಇಲ್ಲಿ ಬಂದು ಅವರ ಸಮಸ್ಯೆಗಳನ್ನ ಸಮಾಧಾನವಾಗಿ ಆಲಿಸಿ ನಂತರದಲ್ಲಿ ಏನು ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅವ್ರ ಮನವಿಯನ್ನು ನಾನು ಖಂಡಿತವಾಗ್ಲೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಕೂಡ. ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥ ಒಂದು ಆಶ್ವಾಸನೆಯನ್ನು ನಾನು ಅವ್ರಿಗೆ ನೀಡಿದ್ದೇನೆ. ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ರೈತರಿಗೆ ಏನು ನಾವು ನಮ್ಮ ಹಂತದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಸಹಾಯ ಮಾಡ್ಬೋದು ಆ ಕ್ರಮವನ್ನು ನಾವು ತಗೊಳ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ನಾನು ಈ ದಿನ ಕೊಡ್ತಾ ಇದ್ದೀನಿ.
ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಹಾಗೂ ಅಂತ ರೈತ ಸಂಘದ ಮುಖಂಡರು ಏನು ಇನ್ನ 3 ದಿನಗಳಲ್ಲಿ ಸರ್ಕಾರ ಖಂಡಿತ ಈ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಈ ಬಾರಿ ಮಾವು ಇಳುವರಿ ಬಹಳಷ್ಟು ಕಡಿಮೆ ಇದೆ, ಹಾಗಾಗಿನೇ ಮಾವು ಫಸಲು ಕೂಡ ಖಾಲಿ ಆಗ್ತಾ ಇದೆ. ಹಾಗಾಗಿನೇ ರೈತರಿಗೆ ಖಂಡಿತ ಸರ್ಕಾರ ಅತಿ ಬೇಗ ಅಂದ್ರೆ 2-3 ದಿನದಲ್ಲಿ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಒಂದು ಕೋಲಾರ ಮತ್ತೆ ಶ್ರೀನಿವಾಸಪುರ ಬಂದ್ಗೆ ಒಂದು ಕರೆ ಕೊಡೋದಾಗಿ ಇದೀಗ ರೈತ ಮುಖಂಡರು ಜೊತೆಗೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬರೀ 2 ದಿನಗಳಲ್ಲಿ ನಮಗೆ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಮಾಡಿಸಲೇಬೇಕು. ಮಾಡಿಸದೇ ಇದ್ದ ಪಕ್ಷದಲ್ಲಿ ಸೋಮವಾರದಿಂದ ಕೋಲಾರ ಜಿಲ್ಲಾ ಬಂದ್ಗೆ ನಾವು ಕರೆಯನ್ನು ನೀಡ್ತಾ ಇದ್ದೀವಿ ಅನ್ನೋ ಮಾತನ್ನು ಸಹ ಜಿಲ್ಲಾಧಿಕಾರಿಗಳು ಮತ್ತು SP ಅವರ ಸಮ್ಮುಖದಲ್ಲೇ ಅವರಿಗೆ ತಿಳಿಸಿದ್ದೀವಿ. ಇಲ್ಲ ಸರ್ಕಾರದಿಂದ ಈ 2 ದಿನಗಳ ಒಳಗಾಗಿ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂತಹ ಮನವರಿಕೆಯನ್ನು ಉಸ್ತುವಾರಿ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಬಳಿ ನಾವೇ ನೀವು ಹೋಗಿ ಅವರಿಗೆ ವಿಷಯವನ್ನು ಮುಟ್ಟಿಸ್ತೀವಿ ತಮ್ಮ ಬೇಡಿಕೆಗಳನ್ನು ಅಂತೇಳಿ ನಮಗೆ ವಿಶ್ವಾಸವನ್ನು ತುಂಬಿ ಆತ್ಮವಿಶ್ವಾಸದಿಂದ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ಅವ್ರ ಮೇಲೂ ಕೂಡ ಅಪಾರವಾದ ನಂಬಿಕೆಯಿಂದ ಇವತ್ತು ನಾವು ಹೊರಡ್ತಾ ಇದ್ದೀವಿ. ಇನ್ನು 2 ದಿನದೊಳಗಡೆ ಮಾಹಿತಿ ಬರದೇ ಇದ್ದಲ್ಲಿ ಸೋಮವಾರ ಕೋಲಾರ ಜಿಲ್ಲಾ ಬಂದ್ಗೆ ಕರೆಯನ್ನು ನೀಡುತ್ತೇವೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಮಾವು ಸುಗ್ಗಿ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ರೈತರಿಗೆ ಇದ್ದಂತಹ ಎಲ್ಲ ಒಂದು ಆಸೆಗಳು ಕೂಡ ಇದೀಗ ಹುಸಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಳುವರಿ ಕಡಿಮೆ ಇರುವಂತಹ ಸಮಯದಲ್ಲಿ ಬೆಲೆ ಹೆಚ್ಚಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ರೈತರಲ್ಲಿತ್ತು. ಆದರೆ ರಾಜ್ಯದಲ್ಲಿ ಬೇಡಿಕೆ ಕುಸಿತ ಆಗಿರೋದ್ರಿಂದ ಖಂಡಿತ ಮಾವು ಇಲ್ಲಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಒಂದು ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇಲ್ಲ. ಹಾಗಾಗಿನೇ ರೈತರ ಒಂದು ಮಾವಿಗೆ ಸೂಕ್ತ ಬೆಲೆ ಕೂಡ ಸಿಗ್ತಾ ಇಲ್ಲ. ಹಾಗಾಗಿನೇ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರತಿ ಟನ್ಗೆ ಸುಮಾರು 10 ರಿಂದ 15 ಸಾವಿರ ರೂಪಾಯಿ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಎಲ್ಲ ಒಂದು ರೈತಾಪಿ ವರ್ಗ ಇದರಿಂದ ಕೂಡ ಕೇಳಿ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ 2-3 ದಿನಗಳ ಒಂದು ಡೆಡ್ಲೈನ್ ಅನ್ನು ಕೂಡ ರೈತ ಸಂಘ ಜೊತೆಗೆ ಮಾವು ಬೆಳೆಗಾರರ ಸಂಘದಿಂದ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರ ಇದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸ್ತೋ ಖಂಡಿತ ಕಾದು ನೋಡಬೇಕಾಗಿರುವಂತದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.